ಈ ಕಾರ್ತಿಕ್ ಮತ್ತೆ ಯೋಗಿ ಇದ್ರಲ್ಲ, ಇವರು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಿಕ್ಕು. ಇವರು ಅಲ್ಲಿವರೆಗೂ ಒಂದು ಥರದವ್ರು ಇದ್ರು. ನಮ್ಮ ಜಯಣ್ಣ ಇದ್ರು, ಎನ್ ಕುಮಾರ್ ಇದ್ರು, ಭಾಷಾ ಇದ್ರು, ಗಂಗಾಧರ್ರು, ಈಗ KVN ಪ್ರೊಡಕ್ಷನ್, ಇವರಲ್ಲಿ ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ಇದ್ದದ್ದು. ಎಲ್ಲ ಡಿಸ್ಟ್ರಿಬ್ಯೂಷನ್ ನಮ್ಮ ಕನ್ನಡ ಚಿತ್ರರಂಗದ ಡಿಸ್ಟ್ರಿಬ್ಯೂಷನ್ ಇವರು ಯೋಗಿ ಮತ್ತೆ ಕಾರ್ತಿಕ್. ಒಬ್ಬರು ಶ್ರಾವಣ ಮಾಸದವರು, ಇನ್ನೊಬ್ರು ಕಾರ್ತಿಕ್ ಮಾಸದವರು. ಯಾರು ಇಲ್ಲ, ನಾವೆಲ್ಲ ಆಷಾಢದವ್ರ ಗಾಳಿ ಹತ್ಬಿದ್ರು ಹೋಗ್ತೀವಿ, ಇತ್ಬಿಸಿದ್ರು ಹೋಗ್ತೀವಿ, ಎತ್ಬಿಸಿದ್ರು ಹೋಗ್ಬಿಡ್ತೀವಿ ನಾವು ಗಾಳಿನ. ಹೌದು. ಹಂಗಾಗಿ ಅವರು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಕನ್ನಡನೂ ಮಾಡ್ತಾರೆ, ಬೇರೆ ಸಿನಿಮಾಗಳು ಮಾಡ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾನ ಅಲ್ಲೂ ರಿಲೀಸ್ ಮಾಡ್ಬೋದು ಅನ್ನೋ ಉದ್ದೇಶ. ಈಗ ಒಂದು ಗೊತ್ತಲ್ಲ, ಇವಾಗ ಪ್ಯಾನೋ ಫೋನೋ ಇದೆಯಾ, ಆ ದೃಷ್ಟಿಯಿಂದ ಅದನ್ನ ಹೌದು ಅವ್ರಿಗೆ ಹೋಲ್ಡ್ ತಮಿಳ್ನಾಡು ಹೌದು, ಆಂಧ್ರನೂ ಹೌದು, ಬಾಂಬೆನೂ ಹೌದು, ಅದ್ರದ್ದೆಲ್ಲ ಹೋಲ್ಡ್ ಬರೋಕೆ ಆ ಸಿನಿಮಾಗಳು ಇಲ್ಲಿ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ಮಹಾದಾಸೆ ಅಂತಂದ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಮಾಡಬೇಕು ಅಂತ. ಈ ಕತೆ ಕೇಳಿ ಅವರು ನಮ್ಗೆ ಎಲ್ಲ ಸುಮ್ಮನೆ, ಯಾಕಂದ್ರೆ ನಾವು ಸಿನಿಮಾ ಮಾಡ್ತೇವೆ ಬಿಡ್ತೇವೆ, ಸಿಕ್ಕಿದಾಗೆಲ್ಲ ಏನು ನಡೀತಾ ಇದೆ ಅನ್ನೋದು ಚರ್ಚೆ ಮಾಡ್ತೀವಿ. ಯೋಗಿ ಅವ್ರ ಹತ್ರ, ಕಾರ್ತಿಕ್ ಹತ್ರ. ಹಂಗೆ ಈ ಥರದೊಂದು ಬಾಂಬೆಯವ್ರವ್ರು ಒಂದು ಕತೆ ಕೊಟ್ಟಿದ್ದಾರೆ, ಅದನ್ನ ಚಿಕ್ಕಣ್ಣ ಮಾಡ್ತಿದ್ದಾರೆ ಅಂತ ಅಂದ್ರು. ಜನಾರ್ದನ್ ಚಿಕ್ಕಣ್ಣ ಈಗ ಆಗ್ಲೇ ನಿಮ್ಗೆ ಬುಲ್ಟು ಬೇರೆ ಥರದ ಸಬ್ಜೆಕ್ಟು, ಅಜ್ಞಾತವಾಸಿ ಅದೊಂಥರ ಸಬ್ಜೆಕ್ಟು. ಈ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಕನ್ನಡ, ಇಂಗ್ಲೀಷು, ಸಮಾಜ, ಗಣಿತ ಅಂತ ಬರ್ತಾವಲ್ಲ, ಒಂದು ಸಿಲೆಬಸ್ ಒಂದಕ್ಕೊಂದು ಸಂಬಂಧ ಇರಲ್ಲ. ಹೌದು. ಆ ಥರದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿಕ್ಕಣ್ಣ ಜನಾರ್ದನ್ ಚಿಕ್ಕಣ್ಣ ಬೇರೆ ಥರ ಡೈರೆಕ್ಟ್ರು. ಅವರು ಕುಸರಿ ಕೆಲಸ ಇದೆಯಲ್ಲ, ಭಾಳ ಕುಸರಿ ಕೆಲಸ ಮಾಡೋರಿಲ್ಲ ಅಂತಲ್ಲ, ಈಗಾಗಲೇ ಸಾಕಷ್ಟು ಜನ ಇದ್ದಾರೆ. ಇವರೊಂಥರ ಆ್ಯಡ್ ಆಗ್ತಾರೆ. ಇದ್ರದ್ದು ಒಟ್ಟು ಪ್ಲಾಟ್ಫಾರ್ಮ್ ನೋಡಿದಾಗ ನಮಗೆ ಇದೊಂಥರ ಒಂದು ರೀತಿ ಡಿಸೈನ್ ಆದಂಥ ಸಿನಿಮಾ ಇದು. ನಿಮಗೆ ಇದ್ರದ್ದು ಹೇಳೋದಲ್ಲ ಕನಸುಗಳು ಅಂತ, ನಿಜವಾಗ್ಲೂ ಕನಸುಗಳ ಜೊತೆ ಟ್ರಾವೆಲ್ ಮಾಡ್ತಾರೆ ಆಡಿಯನ್ಸ್. ಎಲ್ಲರ ಕನಸುಗಳನ್ನ ಅದನ್ನ ಕ್ರಿಯೇಟ್ ಮಾಡೋದು ಇದೆಯಲ್ಲ ತುಂಬಾ ಕಷ್ಟ. ಈ ಕನಸಿಗೆ ಕಂಟಿನ್ಯೂಟಿ ಇರಲ್ಲ. ನೀವು ಸುಮ್ಮನೆ ನಮ್ಮ ಕನಸುಗಳನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಕನಸುಗಳು ನಾವು ನೋಡ್ತಾ ಇರ್ಬೇಕು. ನಾಯಿ ಬಂದು ಮಾತಾಡ್ತಾ ಇರ್ತದೆ, ಇದನ್ನ ನಾಯಿ ಮಾತಾಡ್ತಿದ್ವಿ ಯೋಚನೆ ಮಾಡ್ತಿರ್ತೀವಿ, ಮತ್ತು ಆನೆ ಬಂದ್ಬಿಟ್ಟು ಬ್ಯಾಗ್ರು ಹೋಗೋಣ ಅಂತಿರ್ತದೆ. ಅದು ಕನಸಿಗೆ ಕಂಟಿನ್ಯೂಟಿನೇ ಇರಲ್ಲ, ನಿಜವೂ ಇರಲ್ಲ. ಅದು ತಿರುಗಿ ಎಲ್ಲ ತಿರುಪತಿ ಬೆಟ್ಟದಲ್ಲಿ ಮಾಡ್ತಿರ್ತೀರ, ಕಲಾಸ ಬೆಳೆದಲ್ಲಿ ಮತ್ತೆ ಕರೀತಾರೆ, ಬರೋ ಹಿಂಗೆ ಕನಸಿಗೆ ನಿಮ್ಗೆ ಕಂಟಿನ್ಯೂಟಿನೇ ಇರಲ್ಲ. ಎಕ್ಸಾಕ್ಟ್ಲಿ. ಅದನ್ನೆಲ್ಲ ಕ್ರಿಯೇಟ್ ಮಾಡ್ಬೇಕಲ್ಲ, ಎಲ್ಲಾರ ಕನಸುಗಳನ್ನ ಕ್ರಿಯೇಟ್ ಮಾಡ್ಬೇಕಲ್ಲ. ಫ್ಯಾಂಟಾಸ್ಟಿಕ್. ಅದು ಎಲ್ಲರಿಗೂ ಕನಸುಗಳಿದಾವೆ ಇಲ್ಲಿ. ಹೌದು. ಅದೇ ನನಗೆ ಒಟ್ಟು ಏನು ಗೊತ್ತಾ, ಇದೊಂದು ಕೆಟ್ಟ ಕೆಲಸ, ಡ್ರಗ್ಗು ತುಂಬಾ ಕೆಟ್ಟ ಕೆಲಸ. ಅದು ಯುವ ಜನಾಂಗವನ್ನು ನಾಶ ಮಾಡಿಬಿಡ್ತದೆ. ಈಗ ಇಡೀ ಜಗತ್ತಿಗೆ ಕೆಲವು ದೇಶದಲ್ಲಿ ಇದನ್ನು ಲೀಗಲೈಸ್ ಮಾಡಿಬಿಟ್ಟಿದ್ದಾರೆ. ಯಾವ್ಯಾವ ದೇಶಗಳಲ್ಲೂ ಇದನ್ನ ತುಂಬ ಲೀಗಲೈಸ್ ಮಾಡಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ದೇಶ, ಮುಂದುವರೆದ ದೇಶ ಅಂದರೆ ಎಲ್ಲ ಇದು ಹಾವಿಂದೋ, ಇದು ವಿಷದ್ದೋ, ಇದು ನಾಯಿದು ವಿಷ, ಇದು ಈ ಥರದ ವಿಷ ಅಂತ ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ತಗೊಳ್ಳೋ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಅವರು ನಮ್ಮ ದೇಶಕ್ಕೆ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದನ್ನ ಇಟ್ಕೊಂಡೆ ಕೂತ್ಕೊಂಡು ಅಲ್ಲೇ ಕುಡ್ಕೊಂಡು ಅಲ್ಲೇ ಬಿಟ್ಟಿರ್ತಾರ ಅಂದ್ಬಿಟ್ಟು ಹಂಗೆ ಹಾಕ್ಬಿಟ್ರೆ. ನಮ್ಮ ದೇಶದಲ್ಲಿ ಲೀಗಲೈಸ್ ಮಾಡಿಬಿಟ್ರೆ ಅಲ್ಲೇ ವರ್ಷಗಟ್ಲೆ ಅಲ್ಲೇ ಬಿಡ್ತಾರೆ, ಈಚೆಗೆ ಬರಲ್ಲ. ಆ ಥರದಲ್ಲಿ ಅದಕ್ಕೆ ನಾನು ಹೇಳಿದ್ನಲ್ಲ, ಫಸ್ಟ್ಗೆ ನಾವೆಲ್ಲರೂ ಡೀಲರ್ಸು, ನಾವು ಯಾರನ್ನು ಇಂಟೇಕರ್ಸ್ ಅಲ್ಲ. ನಾವು ಆ ಡೀಲರ್ ಕೊನೆಗೆ ಎಲ್ಗೂ ಹೋಗುತ್ತೆ ಆಸೆ, ದುಡ್ಡಿಗೆ ಬರುತ್ತೆ. ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ, ಎಲ್ಲರಿಗೂ. ಅದು ಏನೇ ಇದು ನನ್ನ ಮಗಂದು ಒಂದು ಎಂಥದ್ದು, ಈ ಏರ್ಪೋರ್ಟ್ಗೆ ಹೋಗೋ ಬಸ್ ಹತ್ತಕ್ಕೆ ಆಗ್ತಿಲ್ವಲ್ಲ, ನಮ್ಗೆ AC ಬಸ್ ಹತ್ತಕ್ಕೆ ಆಗ್ತಿಲ್ಲ, ಇನ್ನು KSRTC ಗಾಳಿ ಬಸ್ಸಲ್ಲಿ ಎತ್ಕೊಂಡು ಹಂಗೆ ಹಿಂಗೆ ಹೋಗ್ತಿದೀವಲ್ಲ ಅಂತ. ಕಾರಲ್ಲಿ ಹೋಗ್ಬೇಕು ಕಾರು ಅಲ್ಲ, ಈ ಏರ್ಪೋರ್ಟ್ಗೆ ಹೋಗುತ್ತಾರೆ AC ಬಸ್ಸು, ಅದ್ರಲ್ಲಿ ವಜ್ರ ಬಸ್ಸಲ್ಲಿ ಹೋಗಕ್ ಆಗ್ತಿಲ್ವಲ್ಲ ಅಂದ್ಬಿಟ್ಟು ಆ ಥರದ್ದು. ಇದನ್ನ ಈ ಕನಸುಗಳನ್ನ ಒಂದು ಡಿಸೈನ್ ಮಾಡಿದ್ದಾರೆ. ಇದನ್ನು ಹೆಂಗೂ ಅಪರೂಪಕ್ಕೆ ಬಂದಂತ ಒಂದು 4 ಕೋಟಿ ಅನ್ಕೋತೀವಿ, 40 ಕೋಟಿ ಅನ್ಕೋತೀವಿ. ಅದು ಆಕ್ಚುಯಲ್ ಬೆಲೆ 400 ಕೋಟಿ. ಅದು ಸಣ್ಣದ ಕತೆ ಬಿಟ್ಬಿಟ್ಟೆ ಬೈಕತ್ತಾರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ, ಟ್ರೈಲರ್ ಇದೆ ಅಲ್ಲ. ಅದಕ್ಕೂ ಅದನ್ನ ಆದಾಗ ಅದ್ರದ್ದು ಹೆಂಗೆ ಅದನ್ನ ಮಾಡ್ತಾರಂತ ಆ ಒಂದನ್ನು ಜನಾರ್ದನ್ ಮತ್ತೆ ಕಾರ್ತಿಕ್ ಇವರೆಲ್ಲ ಮಾಡ್ಕೊಂಡು ಅದಕ್ಕೊಂದು ಡಿಸೈನ್ ಮಾಡ್ಕೊಂಡಿದ್ದಾರೆ. ಆ ಸೆಟ್ ಇದೆಯಲ್ಲ, ನಿಜವಾಗ್ಲೂ ಇನ್ನೊಂದು 10 ದಿವಸ ಮಾಡ್ಬಿಟ್ಟಿದ್ರೆ ನಮ್ಮ ಮೂಗು, ಕಣ್ಣು, ಕಿವಿ ಎಲ್ಲ ಕಪ್ಪು ಎಲ್ಲ ಗಂಟ್ಲಿಗೆ ಹಾಕ್ಬಿಟ್ರೆ ಹಂಗೆ ಟಾರ್ ಇರಲ್ಲ, ಹಂಗೆ ಬಂದ್ಬಿಡೋದು. ಗಂಟ್ಲಿಂದ ಕೈ ಹಾಕಿ ತೆಗೆದ್ರೆ ಟಾರ್ ಹಂಗೆ ಬಂದ್ಬಿಡೋದು. ಹೌದೌದು. ನಿಜವಾಗ್ಲೂ ಅದೇನು ಮಾಡೋಕ್ಕಾಗಲ್ಲ, ಸೀಟ್ ಮಾಡ್ಲೇಬೇಕು ನೀವು ಅದನ್ನ. ಅಲ್ಲಲ್ಲ, ಕತೆ ಹೇಳಕ್ ಹೋಗಲ್ಲ, ಏನಂತ ಸುಮ್ಮನೆ ಹಂಗ. ಇಲ್ಲ, ನಾನು ಅದ್ರ ಬಗ್ಗೆ ಏನೋ ಹೇಳೋಣ ಅಂತ ಫನ್ ಎಕ್ಸ್ಪೀರಿಯನ್ಸ್ ಅಲ್ವಾ ನಮ್ಮೆಲ್ರಿಗೂ. 2 ನಿಮಿಷಕ್ಕೂ ಟಚ್ ಅಪ್, ಮಾಸ್ಕ್ 2-3 ಹಾಕೊಂಡಿದ್ವಿ, ಮಗಕ್ಕೆ ಟಚ್ ಅಪ್ ಮಾಡ್ಕೊಳ್ಳೋಣ, ತೊಂದ್ರೆ ಇಲ್ಲ. ಸುಮ್ಮನೆ ಹಿಂಗಂದ್ರೆ ಸಾಕು, ಫುಲ್ ಕಪ್ಪು, ಕಫ ಎಲ್ಲ ಬ್ಲಾಕ್. ಮನೆಗೆ ಹೋಗಿ ಸ್ನಾನ ಮಾಡಕ್ I think 2 hours ತಗೊಂಡಿದ್ವಿ ಎಲ್ರು. ತಿಕ್ಕಿ ತೆಗಿಯೋದು ಸೀಲ್ಡ್ ಮಾಡೇ ಮಾಡ್ಬೇಕಲ್ಲ ಅದನ್ನ. ಯಾಕೆಂತಂದ್ರೆ ಸ್ವಲ್ಪ ಲೈಟ್ ಗಿಟ್ ಬಂದು ಕೊನೆಗೆ ಅದನ್ನ ಫಸ್ಟ್ ಡೇಗೆ ಎಲ್ಲರೂ ಫೈಂಟು. ಇಲ್ಲ ಕಷ್ಟ ಆಗುತ್ತೆ. ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆಯಲ್ಲ, ನೀವು ಏನ್ ಫೋನ್ ಗೀನ್ ಎಲ್ಲ ತಂದು ಕೊಡ್ತೀರಾ ಇಲ್ಲಿ? ಇಂಟರ್ವ್ಯೂ ಮಾಡ್ತಾ ಇದೀವಿ ತಾನೇ?
ನಾನು ಏನಪ್ಪ ಇದು ಏನಿದು ಫೋನ್ ಹೋಯ್ತು ಅನ್ಸುತ್ತೆ. ಹೋಗ್ಬಿಟ್ಟಾ ಹೊಡೆದೋಯ್ತಲ್ಲ ಅದನ್ನ ಪೌಡರ್ seen him behave like that, dude. Is it some important call? Hey, sorry, ಅವ್ರಿಗೊಂದು ಒಂದು 200 ಗ್ರಾಮ್ ಪೌಡರ್ ಕೊಡಿ ಹೇಳ್ತೀನಿ ನೋಡಿ. ಪೌಡರ್ನ ಮೂಗು ಹಾಕೊಳ್ಳಿ. ಎಂತ ಸಬ್ಜೆಕ್ಟ್ ಹೇಳ್ತಾ ಇದೀವಿ ನಾವು. ಮೂಗಲ್ಲಿ ಕಿವಿಲೆಲ್ಲ ಬತ್ತಿರ್ಬೇಕಾರೆ ನೀವು ಪೌಡರ್ ಕೊಡ್ತೀರಾ ನಮ್ಗೆ? ಅವ್ರಿಗೊಂದು fake phone ಅದು. fake. ಹೆಂಗ್ ಗಾಬ್ರಿ ಆದ್ರು ಒಂದ್ ಸೆಕೆಂಡಿಗೆ. ತಗೊಂಡ್ರ ಮ್ಯಾಮ್ ಪೌಡ್ರನ್ನ? ಅಂದ್ರೆ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು. ನಾನು ಎಲ್ಲೇ ಸಿಲಿ ಗೊತ್ತಾಗಿಲ್ಲ. ಅಲ್ಲೆಲ್ಲ ಕ್ಯಾಮ್ರಾ ಇದೆ, ಇಲ್ಲೇ ಎಸ್ತಿರೆ ಏನೋ ಬೀಳಲ್ಲ. ನಾನ್ ಇಷ್ಟು ದಿನ ಶೂಟ್ ಮಾಡಿದ್ವಲ್ಲ ನಾವಲ್ಲ, ಒಂದ್ಸಲನೂ ಆತರ ಆಡೋದ್ ನೋಡಿಲ್ಲ ನಾನು. You fell for it? ದಿಗಂತೆ ಹಂಗ ಆಡೋದಿಲ್ಲ. ಕೋಪವೇ ಬಂದಿಲ್ಲ ಅವ್ನಿಗೆ ಅವತ್ತು. ಕೋಪ ಬರೋದೇ ಇಲ್ಲ ಅದಕ್ಕೆ. ಮುದ್ದಂದ್ರೆ ಮುದ್ದು. ಪಾಪ ಅವ್ರ ಎದುರು ಅವರು ಪ್ಲಾನ್ ಮಾಡಿರೋದೇ. ನಾವು ಪ್ಲಾನ್ ಮಾಡ್ಕೊಂಡೇ ಕೊಟ್ಟಿದ್ದು ನಿಮ್ಮನ್ನ ಪ್ರಾಂಕ್ ಮಾಡೋಣ ಅಂತ ಹೇಳಿ. ಕುರಿಗಳ ತಂಡದ ವತಿಯಿಂದ ನಿಮ್ಗೆ ಈ ಒಂದು ಕಿರುಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. fake phone. 5ನೇ ಫೋನ್ ನಿಮ್ದು. She has 4 phones. No, yeah, 2. ಯಾವಾಗ್ಲೂ ಚಾರ್ಜ್ ಇರುತ್ತೆ, ಯಾವಾಗ್ಲೂ ಆನ್ ಆಗಿರುತ್ತೆ. ಯಾವಾಗ್ಲೂ ಆನ್ ಆಗಿರುತ್ತೆ ಅದು. ಗುಡ್ ಈ ತರ ಬೇಕು ಅಂತ. ಅದು ಸ್ಕ್ರೀನ್ ಬೇರೆ ಹಿಂಗ್ ಬಿತ್ತು, ಕೆಳಗಡೆ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಂತ ಮತ್ತೆ ಮರ್ಚಿಟ್ಬಿಟ್ಟೆ. ನೈಸ್ ಗೈಸ್. ನಾನೇ ಅವಾಗ ಫೂಲ್ ಮಾಡೋಣ ಅನ್ಕೊಂಡ್ರೆ ನನಗೆ ಫೂಲ್ ಮಾಡ್ಬಿಟ್ರಿ. ಇಲ್ಲ ಆಕ್ಚುಲಿ ಸೆಟ್ಟಲ್ ಅವ್ನ್ ಸ್ವಲ್ಪ ಗಾಬರಿ ಆಗಿತ್ತು ಅವಾಗ. ಬಿಕಾಸ್ ನಾನು ಆತರ ನೋಡೇ ಇಲ್ವಲ್ಲ, ಒಂದ್ ಸೆಕೆಂಡ್ ಆಯ್ತು ನಾನು ಬೇರೆ ಏನೋ ಭೂತ ಬಂದು ಕೂತ್ಕೊಂಡ್ಬಿಡ್ತಪ್ಪ. ದಿಗಂತ್ ಸರ್, ನೀವು ಐ ಥಿಂಕ್ ಗಾಳಿಪಟ, ಮನಸಾರೆ, ಪಂಚರಂಗಿ ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ತರಲೆ ತಮಾಷೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂದಂಗೆನೆ ಈ ಮೂವಿನಲ್ಲಿ ಎಷ್ಟು ಪೀಕ್ ಅಲ್ಲಿ ಇರ್ಬೋದು? ಅಲ್ಲ, ಅದೇ ನನಗೆ ಪರ್ಸನಲಿ ನನಗೆ ಸಿನಿಮಾ ಮಾಡಬೇಕು ಅಂದ್ರೆ ನನಗೆ ಈ ತರದ್ದು ಒಂದು ಕಾಮಿಡಿ ಸಿನಿಮಾ, ಏನೋ ತಮಾಷೆ, ಅದ್ರಲ್ಲಿ ಏನೋ ನಗ್ಸೋದು ಅಂಥದ್ದು ನನಗೆ ಇಷ್ಟ. ಸೊ ಸೀರಿಯಸ್ ಮಾಡಲ್ಲ ಅಂತಿಲ್ಲ, ಮಾಡಿದೀನಿ. ಬಟ್ ಆದ್ರೂ ಯಾವ್ದು ನನಗೆ ಪರ್ಸನಲಿ ಮಜಾ ಕೊಡೋದು ಅಂದ್ರೆ ಈ ತರದ ಸಿನಿಮಾ. ಸೊ ಹಾಗಾಗಿ ನನಗೆ ಈ ತರದ್ದು ಏನಾದ್ರು ಬಂದಾಗ ಅದು 100% ಅಲ್ಲ, ಅದು 150% ಇದು ಕೊಡೋದಕ್ಕೆ ರೆಡಿ ಆಗಿರ್ತೀನಿ. ಸೊ ಆ ತರದ್ರಲ್ಲಿ ಈ ಪೌಡರ್ ಸಿನಿಮಾ ಕೂಡ. ಓಕೆ, ಅಂಡ್ ಧನ್ಯ ಅವರಿಗೆ ಈ ಒಂದು ಟೀಮ್ ಎಷ್ಟು ಕ್ರೇಜಿ ಆಗಿತ್ತು ವರ್ಕ್ ಮಾಡಿ. ಒಳ್ಳೇದು ಹೇಳ್ಬೇಕು ಸರಿನಾ? ಹೌದೌದು, ಹೇಳ್ಕೊಟ್ಟಿರೋದನ್ನ ಹೇಳ್ಬೇಕು. ನಿಜವಾಗ್ಲೂ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ನನಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಸ್ಟಾರ್ ಕಾಸ್ಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ರಂಗಾಯಣ ರಘು ಸರ್ ಇರ್ಲಿ, ರವಿಶಂಕರ್ ಸರ್ ಇರ್ಲಿ, ಯಾವಾಗ್ಲೂ ಸೆಟ್ ನಲ್ಲಿ ಎಲ್ರನ್ನೂ ನಗಿಸ್ತಾ ಇರ್ತಾರೆ. ಅಂಡ್ ಅನಿರುದ್ಧ್ ಅಂಡ್ ದಿಗಂತ್ ಅವರು ನಾವ್ 3 ಜನ ಯಾವಾಗ್ಲೂ ಐ ಥಿಂಕ್ ಜಾಸ್ತಿ ಹೆಚ್ಚು ಶೂಟ್ ಮಾಡಿರೋದು ನಾವೇನೆ. ಸೊ ನಮ್ಮಲ್ಲಿ ಒಂದು ದಟ್ ಫನಿ ವೈಬ್ ಕ್ರಿಯೇಟ್ ಆಗಿತ್ತು. ಅಂಡ್ ಇಟ್ ವಾಸ್ ಎ ಲಾಟ್ ಆಫ್ ಫನ್. ಶರ್ಮಿಳಾ ಅವ್ರ ಜೊತೆ ಕೂಡ ನಾನು ತುಂಬಾ ಗಾಸಿಪ್ ಓಡಿಸ್ಕೊಂಡೆ, ಬಟ್ ಗಾಸಿಪ್ ಕೂಡ ಮಾಡ್ತಿದ್ವಿ ತುಂಬಾ ಸೆಟ್ ಅಲ್ಲಿ. ಸೊ ಓವರ್ ಆಲ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಜನಾರ್ದನ್ ಸರ್ ನಿಜವಾಗ್ಲೂ ನಾನು ಒಂದು ದೊಡ್ಡ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಕಾಮಿಡಿ ನಾನು ಮಾಡ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಹೇಳ್ತಾರಲ್ಲ, ಒಂದು ಕಾಮಿಡಿ ಟೈಮಿಂಗ್ ಒಬ್ಬೊಬ್ರಿಗಿರುತ್ತೆ, ಒಬ್ಬೊಬ್ರಿಗಿರಲ್ಲ ಅಂತ. ಆದ್ರೆ ಐ ಥಿಂಕ್ ಸರ್ ನನಗೆ ತೋರಿಸಿದ್ರು ದಟ್ ಎಲ್ಲರೂ ಮಾಡ್ಬೋದು, ಅಂದ್ರೆ ಕಷ್ಟಪಟ್ರೆ ಏನಾದ್ರು ಮಾಡ್ಬೋದು ಅನ್ನೋ ತರ.